ದ್ಯಾಮೇಶನ ಹಾಡನ್ನು ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಾರೆ. ಅಷ್ಟು ಚೆನ್ನಾಗಿ ಸೊಗಸಾಗಿ ಕಂಪ್ಲೀಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಆಡ್ತಾರಲ್ಲ, ನಿಜಕ್ಕೂ ಕೂಡ ಅವರ ಒಂದು ಧೈರ್ಯಕ್ಕೆ ಮತ್ತು ಕಾನ್ಫಿಡೆನ್ಸ್ಗೆ ಮೆಚ್ಚಲೇಬೇಕು. ತುಂಬ ಅಂದರೆ ತುಂಬಾ ತರಬೇತಿಯನ್ನು ದ್ಯಾಮೇಶ್ ಅವರಿಗೆ ಕೊಡಲಾಗುತ್ತೆ. ಯಾಕೆಂದರೆ ಅವರು ಸ್ಟೇಜನ್ನೇ ನೋಡಿರೋದ ಒಂದು ವ್ಯಕ್ತಿ. ಹೂ ಮಾರುವ ಒಂದು ನಿಜಕ್ಕೂ ಈ ಒಂದು ದೊಡ್ಡ ಸ್ಟೇಜ್, ಅದು ದೊಡ್ಡ ಮಹಾನ್ ಲೆಜೆಂಡ್ಸ್ ವೇದಿಕೆ ಮೇಲೆ ಜಡ್ಜಸ್ಗಳ ಮುಂದೆ ಆಡಬೇಕು ಅಂದರೆ ಅದು ಸಾಮಾನ್ಯದ ಮಾತು ಅಲ್ವೇ ಅಲ್ಲ. ಮೈ ನಡುಕ ಬರುತ್ತೆ ಗ್ಯಾರಂಟಿ. ಅಂಥದ್ರಲ್ಲಿ ಕಾನ್ಫಿಡೆನ್ಸ್ನಲ್ಲಿ ಆಡ್ತಾ ಇದ್ದಾರೆ ದ್ಯಾಮೇಶ. ಪ್ರತಿ ವಾರವೂ ಕೂಡ ಇಂಪ್ರೂವೈಸೇಷನ್ ಇರುತ್ತೆ. ದ್ಯಾಮೇಶನ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದ್ದು ಸುಮಾರು 95 ತನಕ ಮಾರ್ಕ್ಸನ್ನು ಪಡೆದುಕೊಳ್ತಾ ಇದ್ದಾರೆ ಪ್ರತಿ ವಾರ. ಡಿಫ್ರೆಂಟ್ ರೌಂಡ್ಸ್ನಲ್ಲಿ ಅವರು ಆಡುತ್ತಾ ತುಂಬ ಚೆನ್ನಾಗಿ ಜನರನ್ನು ಮತ್ತು ಜಡ್ಜಸ್ಗಳನ್ನು ಇಂಪ್ರೆಸ್ ಮಾಡಿ ಮನೋರಂಜನೆಯನ್ನು ಕೂಡ ನೀಡ್ತಾ ಇದ್ದಾರೆ. ದ್ಯಾಮೇಶ ಅವರ ಒಂದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ಶಿವಾಗೆ ಒಂದು ಚೆನ್ನಾಗಿ ಹಾಡನ್ನು ಆಡ್ತಾರೆ, ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ನಿಮಗೂ ಕೂಡ ದ್ಯಾಮೇಶ ಇಷ್ಟನಾ? ತುಂಬ ಜನರಿಗೆ ಆಸೆ ಇದೆ ಈ ಒಂದು ಬಡ ಕಲಾವಿದ ದ್ಯಾಮೇಶ ಗೆಲ್ಲಬೇಕು ಅಂತ. ದ್ಯಾಮೇಶನಿಗೆ ಸಪೋರ್ಟ್ ಮಾಡುವವರು ತುಂಬ ಅಂದರೆ ತುಂಬಾ ಜನ ಇದ್ದಾರೆ. ಅದರಲ್ಲಿ ಜಡ್ಜಸ್ಗಳಂದು ತುಂಬಾ ಒಳ್ಳೊಳ್ಳೆ ಮಾಹಿತಿಗಳನ್ನು ದ್ಯಾಮೇಶನಿಗೆ ಏನಾದರೂ ತಪ್ಪುಗಳು ಅದನ್ನು ತಿದ್ದುವಂಥದ್ದು ಎಲ್ಲವನ್ನೂ ಕೂಡ ಮಾಡ್ತಾರೆ. ರಾಜೇಶ್ ಕೃಷ್ಣನ್ ಸರ್ ಅವರು, ಅರ್ಜುನ್ ಜನ್ಯ ಅವರು, VP ಸರ್ ಅವರು ಎಲ್ಲರೂ ಕೂಡ ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿ ದ್ಯಾಮೇಶನಿಗೆ ಇದ್ದಾರೆ. ಅವರಂದ್ರೆ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಯಾಕೆಂದರೆ ದ್ಯಾಮೇಶ ಇರುವಂಥ ಒಂದು ವೇಷಭೂಷಣ ಅದರಲ್ಲೆಲ್ಲವನ್ನೂ ಕೂಡ ಇಂಪ್ರೂವೈಸೇಷನ್ ಅಲ್ಲಿ ಟೀಮ್ ಮೆಂಬರ್ಸ್ ಕೂಡ ಮಾಡಿ ಇಲ್ಲಿ ತನಕ ಕರ್ಕೊಬಂದಿದ್ದಾರೆ ದ್ಯಾಮೇಶನನ್ನು.